ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿ ಅನ್ಯತ್ರ ಚೇಷತ್ರಿಕ ಏಕಕಾಲಃ ಪ್ರಪದ್ಯಮಾನಸ್ಯ ಯಥಾಶ್ನತ ಸ್ಯುಃ ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ. ಭಾಗವತ ಸಾರೋದ್ಧಾರಸ್ಯ ಸಪ್ತದಶೋತ್ತರ ತ್ರಿಶತತಮಃ ಶ್ಲೋಕಃ 317ನೇ ಶ್ಲೋಕ. ಏಕಾದಶಸ್ಯ ಸ್ಕಂಧಸ್ಯ ದ್ವಿತೀಯ ಅಧ್ಯಾಯೇ 240ತಮಃ ಶ್ಲೋಕಃ 11ನೇ ಸ್ಕಂದದ 2ನೇ ಅಧ್ಯಾಯದ 42ನೇ ಶ್ಲೋಕ. ಕವಿನ ಮಹಾಮುನಿನ ವಿದೇಹಾಯ ರಾಜಾಯ ಯಹ ಉಪದೇಶಃ ದತ್ತಃ ತಮ್ ಉಪದೇಶಂ ಗರ್ಭೆ ದಧಾನೋಯಂ ಶ್ಲೋಕಃ ಬಿಂಬೋಪಾಸನೆಯ के लाभाः प्रतिपद्यन्ते इति वर्णयते. अतीते श्लोके यथा ब्रह्मा चतुर्मुखः भगवन्तं तुष्टाव तत् स्तोत्रं वर्णयन् श्लोकः प्राश्रावि. अस्मिन् लोके धनेन अस्माकमेव देहेन अस्माभिश्च आत्मभिः सुहृद्भिः बन्धुभिश्च अनेके शोकविशेषाः कदाचन स्पृहा कदाचन विपुलः लोभः एवमेते संसारेऽस्मिन् भवन्त्येव अनुपदम्. यदा जीवोऽयम् असत्सु वस्तुषु अवग्रहं पुष्णाति अयम् अवग्रह एव सर्वासाम् आर्तीनां सर्वेषां दुःखं मूलम्. एवं च यदा भगवत एव अंघ्रिकमलम् अकुतो भयं प्रवृणीत तदा इतद्भयं शोकः लोभः एते सर्वेपि दूरीक्रियन्ते. ಬಿಂಬೋಪಾಸನೆಯನ್ನು ಮಾಡಿದ್ರಿಂದ ಒಟ್ಟಾರೆ ಭಗವಂತನ ಉಪಾಸನೆಯನ್ನೇ ಮಾಡಿದ್ರಿಂದ ಏನು ಲಾಭ ಅನ್ನೋದನ್ನ ಈಗ ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ಇದು ಬಿಂಬೋಪಾಸನ ಪ್ರಕರಣ ಬಿಂಬೋಪದೇಶ ಪ್ರಕರಣ ಅಂತೆಲ್ಲ ಬಂದಿದೆ. ವಸ್ತುತಃ ಈಗ ನಾವೇನು ಭಗವಂತನನ್ನು ಉಪಾಸಿಸ್ತೀವಿ ನಾವು ಮಾಡುವ ನಮಗೆ ನಮ್ಮ ಸ್ವರೂಪಕ್ಕೆ ಯೋಗ್ಯವಾದ ಯಾವುದೇ ಉಪಾಸನೆಯಿಂದಲೂ ಈ ಎಲ್ಲ ಲಾಭಗಳು ಆಗೇ ಆಗ್ತವೆ. ಅದರಿಂದ ನಾವು ಮಾಡುವುದೆಲ್ಲವೂ ಈಗ ಬಿಂಬೋಪಾಸನೆಯೇ. ನಮ್ಮ ಬಿಂಬನಾದಂತಹ ಭಗವಂತನಿಗೆ ಪ್ರತಿಬಿಂಬರಾದಂತಹ ನಾವು ಮಾಡುವ ಉಪಾಸನೆ ಯಾವುದೋ ನಿರ್ದಿಷ್ಟವಾದ ಉಪಾಸನೆ ಅಲ್ಲ. ಸಾಧನೆಯ ಒಂದು ಹಂತವನ್ನು ದಾಟಿದಾಗ ಇಂಥ ನಿರ್ದಿಷ್ಟವಾದ ರೂಪವನ್ನು ಉಪಾಸನೆ ಮಾಡಬೇಕು ಅಂತ ಎಲ್ಲಿಯಾದರೂ ನಮಗಂಥ ಉಪದೇಶ ಬಂದು ಅದನ್ನು ನಾವು ಮುಂದುವರಿಸ್ತೇವೆ. ಆದರೆ ಈಗಿರುವ ಸ್ಥಿತಿಯಲ್ಲಿ ನಾವೇನು ಭಗವಂತನನ್ನು ಉಪಾಸಿಸ್ತೀವಿ ಅದೆಲ್ಲ ಬಿಂಬೋಪಾಸನೆಯೇ. ಅದೆಲ್ಲ ಬಿಂಬೋಪಾಸನೆಗೆ ಸಹಕಾರಿಯೇ. ಬಿಂಬೋಪಾಸನೆಯೇ ಅಲ್ಲದೆ ಹೋದ್ರು ಬಿಂಬೋಪಾಸನೆಗೆ ಸಹಕಾರಿಯೇ. ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅನೇಕ ಜನರಿಗೆ ಬಿಂಬೋಪಾಸನೆ ಹೇಗೆ ಮಾಡೋದು, ಬಿಂಬೋಪಾಸನೆ ಅಂತ ಕೇಳಿ ಅದೊಂದು ಭಾರಿ ವಿಶಿಷ್ಟವಾದ ಉಪಾಸನೆ ಅಂತ ಕೇಳಿ ಬರ್ತದೆ. ಆದರೆ ಅದನ್ನು ಮಾಡೋದು ಹೇಗೆ, ನಾವೇನು ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಮ್ಮ ಈ ಸ್ವರೂಪ ಭಗವಂತನ ಯಾವ ರೂಪಕ್ಕೆ ಪ್ರತಿಬಿಂಬ ಅಂತ ಗೊತ್ತಿಲ್ಲ. ಅದರಿಂದ ಮಾಡುವುದೇನು ಅಂತೆಲ್ಲ ಗೊಂದಲ ಮಾಡ್ಕೋತಾರೆ. ಯಾವುದೂ ಮಾಡಬೇಕಾಗಿಲ್ಲ. ಭಗವಂತನನ್ನು ಉಪಾಸನೆ ಮಾಡುವುದೇ ಜೀವನ ಕರ್ತವ್ಯ. ಆ ಉಪಾಸನೆ ಮಾಡ್ತಾ ಹೋದರೆ ಅದೆಲ್ಲವೂ ನಾಳೆ ನಾವು ಮಾಡಬೇಕಾದ ಬಿಂಬೋಪಾಸನೆಗೆ ಸಹಕಾರಿಯೇ. ನಾವು ಏನು ಮಾಡಬೇಕು, ಎಷ್ಟು ಗುಣಗಳನ್ನು ಉಪಾಸನೆ ಮಾಡಬೇಕು ಅನ್ನುವುದೆಲ್ಲವೂ ಕೂಡ ಇದರಲ್ಲಿ ಸೇರಿಯೇ ಹೋಗಿದೆ. ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ್ಚ ಸುರೇಶ್ವರಿ. ಭಗವಂತನನ್ನ ಸತ್ ದೋಷರಹಿತ ಚಿತ್ ಅವನು ಜ್ಞಾನ ಸ್ವರೂಪ, ಆನಂದ ಸ್ವರೂಪ ಮತ್ತು ಆತ್ಮ, ನಮಗವನು ಅಂತರ್ಯಾಮಿ ಅನ್ನುವ ಉಪಾಸನೆಯನ್ನು ಎಲ್ಲೂ ಕೂಡ ಮಾಡಲೇಬೇಕು. ಎಲ್ಲ ಸಾಮಾನ್ಯ ಮನುಷ್ಯರಿಗೂ ಕೂಡ ಇದು ಬೇಕೇ ಬೇಕು. ಆ ಸತ್ ಚಿತ್ ಆನಂದ ಆತ್ಮ ಅನ್ನುವುದನ್ನೇ ಆತ್ಮ ಎಂಬ ಶಬ್ದದಿಂದ ಗ್ರಹಿಸಿ ಕೆಲವರು ಉಪಾಸನೆ ಮಾಡ್ತಾರೆ. ಗುಣಗಳನ್ನು ಹೇಗೆ ಉಪಾಸನೆ ಮಾಡಿ ಅಂತೂ
ನಮಗೀಗ ಉಪಾಸನೆಯನ್ನು ಮಾಡದೇ ಇರೋದು ಬೇಡ. ಯಾವ ರೀತಿಯಾದ್ರೂ ಭಗವಂತನನ್ನು ಏನಂತ ನಮ್ಗೆ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಉಪಾಸನೆ ಮಾಡೋಣ. ನಮಗೆ ಸಾಂಸಾರಿಕ ಕ್ಲೇಶ ಇರಲಿ, ಆದಿವ್ಯಾಧಿಗಳಿರಲಿ, ಏನೇ ಇರಲಿ, ನಾನು ಈ ಹಿಂದೆ ಅನೇಕ ಬಾರಿ ಅದನ್ನು ಹೇಳಾಗಿದೆ. ಈ ಆದಿವ್ಯಾಧಿಗಳು, ಆದಿವ್ಯಾಧಿ ನಿಮಿತ್ತೇನೆ ವಿಕ್ಷಿಪ್ತ ಮನಸ್ಸಃ ಗುಣಾನಾಂ ಸ್ಮರಣಾಶಕ್ತವು ವಿಷ್ಣು ಬ್ರಹ್ಮತ್ವಂ ಸ್ಮರ್ತವ್ಯಂ ಅಂತ ಒಂದ್ ಕಡೆ ಬಂದಿದೆ. ಆದಿವ್ಯಾಧಿ, ಸಂಸಾರದಲ್ಲಿ ಅನೇಕ ಥರದ ದುಃಖಗಳು ಬಂದಾಗ ಭಗವಂತನನ್ನ ಗುಣಗಳ ಪೂರ್ವಕವಾಗಿ ಸಚ್ಚಿದಾನಂದ ಆತ್ಮ ಅಂತ ಗುಣಗಳಿಂದ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಬ್ರಹ್ಮ ಅಂತ ಆದ್ರೂ ಉಪಾಸನೆ ಮಾಡ್ರಿ ಅಂತ ಒಂದ್ ಕಡೆ. ಇನ್ನೊಂದ್ ಕಡೆ ಆತ್ಮ ಶಬ್ದದ ಉಪಾಸನೆಗೆ ಸಂಬಂಧಪಟ್ಟಂತೆ ನಾನಾ ಕ್ಲೇಶ ಸಮಾಯುಕ್ತೋಪಿ ಏತಾವನ್ನೈವ ಸಂತ್ಯಜೇತ್ ಆತ್ಮೇತ್ಯವ ಸದೋಪಾಸ್ಯ, ಆತ್ಮ ಅಂತ ಉಪಾಸನೆ ಮಾಡಲೇಬೇಕು. ಎಷ್ಟೇ ಥರದ ಕ್ಲೇಶಗಳಿದ್ರೂ ಈ ಒಂದು ಆತ್ಮೋಪಾಸನೆಯನ್ನು ಬಿಡಬಾರದು ಅಂತೆಲ್ಲ ಹೇಳಿದ್ದಾರೆ. ನಮಗೆ ಕ್ಲೇಶ ಅಂತ ಪ್ರಶ್ನೆ ಬಂದಾಗೆಲ್ಲ ಸಂಸಾರದಲ್ಲಿ ನಾವು ಜಡ ವಸ್ತುಗಳಿಂದ ಚೇತನ ವಸ್ತುಗಳಿಂದ ಅನುಭವಿಸುವ ಕ್ಲೇಶಗಳಿದೆಯಲ್ಲ, ಆ ಕ್ಲೇಶಗಳೇ ನೆನಪಿಗೆ ಬರ್ತವೆ. ರೋಗಗಳು, ದೈಹಿಕ ರೋಗ, ಮಾನಸಿಕ ರೋಗ, ಆರ್ಥಿಕ ಸಂಕಷ್ಟಗಳು, ಇವೇ ನೆನಪಿಗೆ ಬರ್ತವೆ. ಅದಷ್ಟೇ ಅಲ್ಲ, ಅಧ್ಯಾತ್ಮದಲ್ಲಿಯೂ ಕೂಡ ಇವಿಷ್ಟು ಸಂಗತಿಗಳಲ್ಲಿ ಯಾವ ಸಂಗತಿ ನಮಗೆ ತಾರಕ, ಯಾವ ಸಂಗತಿಯನ್ನು ನೆಚ್ಚಿಕೊಂಡು ನಾವು ಮುಂದೆ ಹೋಗಬೇಕು ಅನ್ನುವುದು ಒಂದು ಕ್ಲೇಶವೇ. ದೈಹಿಕ ಕ್ಲೇಶಗಳು, ಮಾನಸಿಕ ಕ್ಲೇಶಗಳು ನಮ್ಮನ್ನು ಹೇಗೆ ತಟ್ಟುತ್ತವೆ, ಹೇಗೆ ನಾವು ಇದರಿಂದ ವಿಚಲಿತರಾಗ್ತೇವೆ, ಅಷ್ಟು ಸುಲಭವಾಗಿ ಅಧ್ಯಾತ್ಮದ ಕ್ಲೇಶದಿಂದ ವಿಚಲಿತರಾಗೋದಿಲ್ಲ. ಕಾರಣ ಏನಂದ್ರೆ ಅಧ್ಯಾತ್ಮದ ಬಗ್ಗೆ ನಾವು ಆಳವಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಅದರಿಂದ ಅದೊಂದು ಕ್ಲೇಶ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ದೇಹದ ಕ್ಲೇಶ, ಒಂದು ದೇಹಕ್ಕೊಂದು ಗಾಯ ಆದ್ರೆ ಕೂಡಲೇ ಗೊತ್ತಾಗ್ತದೆ, ಒಂದು ಟೆಂಪರೇಚರ್ ಏರಿದ್ರೆ ಕೂಡಲೇ ಗೊತ್ತಾಗ್ತದೆ. ಮಾನಸಿಕವಾಗಿ ಒಂದೇ ರೀತಿಯಲ್ಲಿ ಇರಬೇಕು, ಅದನ್ನು ಸ್ವಲ್ಪ ಹೆಚ್ಚು ಮುಖಂಡು ವರ್ತಿಸಲಿಕ್ಕೆ ಶುರು ಮಾಡಿದ್ರೆ ಸ್ವಯಂ ಇವನಿಗಲ್ದೇ ಇದ್ರು ಒಂದು ಬಂಧುಗಳಿಗಾದ್ರೂ ಗೊತ್ತಾಗ್ತದೆ ಇವನು ಕರ್ಕೊಂಡು ಮನೋವೈದ್ಯರ ಹತ್ರ ಹೋಗ್ಬೇಕು ಅಂತ. ಆದ್ರೆ ಆಧ್ಯಾತ್ಮದ ಕ್ಲೇಶಗಳು, ನಮಗೊಂದು ಕ್ಲೇಶ ಇದೆ, ನಮಗೊಂದು ಸಮಸ್ಯೆ ಇದೆ ಅಂತ ಅನ್ನೋದೇ ಅನೇಕ ಬಾರಿ ಗಮನಕ್ಕೆ ಬರೋದಿಲ್ಲ. ನಮಗೆ ಕ್ಲೇಶವನ್ನು ಕ್ಲೇಶ ಅಂತಲೇ ನಾವು ಕಾಣಲಿಕ್ಕೆ ವಿಫಲರಾಗ್ತೇವೆ. ಆದ್ರಿಂದ ವಾಸ್ತವಿಕವಾಗಿ ಅಧ್ಯಾತ್ಮದ ಕ್ಲೇಶವು ಕ್ಲೇಶವೇ. ಅಷ್ಟು ಸುಲಭವಾಗಿ ಅಣುರೇಷ ಪಂಥ ನಹಿ ಸುಜ್ಞೇಯ, ಅಷ್ಟು ಸುಲಭವಾಗಿ ತಿಳ್ಕೊಂಡು ಬಿಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಎಷ್ಟು ಸುಲಭವೋ ಅಷ್ಟೇ ಕಷ್ಟ, ಎಷ್ಟು ಕಷ್ಟವೋ ಅಷ್ಟೇ ಸುಲಭವೂ ಹೌದು. ಆದ್ರಿಂದ ಭಗವಂತನನ್ನು ಆತ್ಮ ಅಂತಾದ್ರು ಬ್ರಹ್ಮ ಅಂತಾದ್ರು ನಮಗೆ ಯಾವ ರೀತಿಯಿಂದ ಭಗವಂತನನ್ನು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿಯಾಗಿ ಸುಲಭವಾಗಿ ಉಪಾಸನೆ ಮಾಡಬೇಕು. ಕೋತಿ ಪ್ರಯಾಸೋ ಹರೇಹೇ ಕೋತಿ ಪ್ರಯಾಸೋ ಸುರ ಬಾಲಕ ಹರೇಹೇ ಉಪಾಸನೆ ಸ್ವೇ ಹೃದಯ ಛಿದ್ರವತ್ ಸ್ಥಿತಃ ಸತಃ. ನಮ್ಮ ಹೃದಯದಲ್ಲಿ ಆಕಾಶ ಹೇಗಿದೆಯೋ, ಆಕಾಶ ಎಷ್ಟು ಸಹಜವಾಗಿದೆಯೋ, ಆಕಾಶ ಇದೆ ಅಂತ ಅನ್ನೋದನ್ನ ಯಾರು ಪ್ರೂವ್ ಮಾಡ್ಬೇಕಾಗಿಲ್ಲೋ ಅಷ್ಟೇ ಸಹಜವಾಗಿ ಭಗವಂತ ಇದ್ದಾನೆ. ಅವನನ್ನು ಉಪಾಸನೆ ಮಾಡ್ಲಿಕ್ಕೆ ಏನ್ ಕಷ್ಟ ಇದೆ ಅಂತಾನೆ ಪ್ರಹ್ಲಾದ. ಸಾಮಾನ್ಯತಃ ಕಿಂ ವಿಷಯೋಪಪಾದನೆ, ಈ ಒಂದು ವಿಷಯವನ್ನ ಭಗವಂತ ಒಳಗಿದ್ದಾನೆ ಅಂತ ಅನ್ನೋದನ್ನ ಏನಾದ್ರೂ ಬಹಳ ಬಹಳ ಕ್ಲಿಷ್ಟವಾದ ಪ್ರಮಾಣಗಳ ಮೂಲಕ ನಾವೇನಾದ್ರೂ ಪ್ರೂವ್ ಮಾಡ್ಬೇಕಾಗಿದೆಯಾ, ಸಮರ್ಥನೆ ಮಾಡ್ಬೇಕಾಗಿದೆಯಾ? ಏನಿಲ್ಲ. ಭಗವಂತನನ್ನು ಉಪಾಸನೆ ಮಾಡುವುದನ್ನು ಪ್ರಾರಂಭಿಸ್ರಿ ಮೊದಲು. ಹೇಗೆ ತಿಳಿದಿರ್ತದೋ ಹಾಗೆ, ತಪ್ಪಾಗಿ ಉಪಾಸನೆ ಮಾಡೋದು ಬೇಡ. ಯಾರು ಎಷ್ಟೇ ಚತುರ್ಮುಖ ಬ್ರಹ್ಮನಂತವನು ಉಪಾಸನೆ ಮಾಡಿದ್ರು ಅವನು ಭಗವಂತನ ಅನಂತ ವ್ಯಕ್ತಿತ್ವದಲ್ಲಿ ಒಂದು ಭಾಗವನ್ನು ಮಾತ್ರ ಉಪಾಸನೆ ಮಾಡೋದು. ನಾವು ಕೂಡ ಮಾಡಿದ್ರು ಮತ್ತು ಕಡಿಮೆ ಭಾಗವನ್ನು ಉಪಾಸನೆ ಮಾಡ್ತೇವೆ. ತಪ್ಪಾಗಿ ಮಾಡದೇ ಇದ್ರೆ ಆಯ್ತು. ಅತಾತ್ವಿಕವಾದ ಅಸತ್ತಾದ ಸಂಗತಿಯನ್ನು ಉಪಾಸನೆ ಮಾಡಬಾರದು. ಆದರೆ ಭಗವಂತ ದೊಡ್ಡವನು, ಭಗವಂತ ಬ್ರಹ್ಮ, ಭಗವಂತ ನನ್ನ ನಿಯಾಮಕ, ಅಯಂ ಪಿತಾ ಏತೇ ಪುತ್ರ, ಅವನು ನಮ್ಮ ತಂದೆ, ನಾವು ಅವನ ಮಕ್ಕಳು, ಅವನು ಜಗದ್ಗುರು, ಇಷ್ಟು ಉಪಾಸನೆ ಎಲ್ಲಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಆ ಉಪಾಸನೆಯನ್ನು ನಿಲ್ಲಿಸುವಂತಿಲ್ಲ. ನಾಳೆ ನಾವು ಹೇಗೆ ನಮ್ಮ ಯಾವ ನಿರ್ದಿಷ್ಟ ರೂಪವನ್ನು ಉಪಾಸನೆ ಮಾಡಬೇಕು, ನಮ್ಮ ವಿಘ್ನಗಳ ಪರಿಹಾರಕ್ಕಾಗಿ ಯಾವ ಉಪಾಸನೆಯನ್ನು ಮಾಡಬೇಕು ಅನ್ನೋದನ್ನೆಲ್ಲ ಗುರು ಹೇಳ್ತಾನೆ. ವಿಘ್ನಹಾನಿಶ್ಚ ತದ್ಯುಗೆ ಅವತೀರ್ಣ ಹರೇರ್ ಮೂರ್ತ್ಯ ತತ್ಪೂರ್ವ ಯುಗಜೇನವ ಯಾಂಚಾನ್ಯಾಂ ಪ್ರತಿಷೇಧ್ ಗುರು ಅಂತ ಭಾಗವತ ತಾತ್ಪರ್ಯ. ನಿಮ್ಮ ವಿಘ್ನ ಪರಿಹಾರ ಆಗ್ಲಿಕ್ಕಾಗಿ ನೀವೇನು ರೂಪವನ್ನು ಉಪಾಸನೆ ಮಾಡಬೇಕಾಗಿದೆ ಅದನ್ನು ಬಂದು ಗುರು ಹೇಳ್ತಾನೆ, ಅಥವಾ ಒಂದು ಮೂರ್ತಿ ಕೊಡ್ತಾನೆ, ಅಂಥದ್ದೊಂದು ಮಂತ್ರವನ್ನಾದ್ರೂ ಉಪದೇಶ ಮಾಡ್ತಾನೆ, ಏನಾದ್ರೂ ಮಾಡ್ತಾನೆ. ಅವನು ಬರ್ಲಿ, ಬಂದ್ಮೇಲೆ ಮಾಡ್ತೀನಿ ಅನ್ನುವಂತಿಲ್ಲ. ಈಗ ಇವೆಲ್ಲ ಈ ತರ ಮಾಡ್ಕೊಂಡ್ರೆ ಅವೇ ನಾನಾ ಥರದ ಕ್ಲೇಶಗಳು, ಅವೇ ನಾನಾ ಥರದ ಆದಿವ್ಯಾಧಿಗಳು. ಭಗವಂತನನ್ನು ಉಪಾಸಿಸುವುದನ್ನು ನಿಲ್ಲಿಸುವಂತಿಲ್ಲ. ಹೇಗೆ ಎಷ್ಟು ಕೇಳಿದ್ದೀವೋ, ಯಥಾಮತಿ ಯಥಾ ಶ್ರುತಂ, ಏನು ಕೇಳಿದ್ದೀವೋ, ಎಷ್ಟು ಅರ್ಥ ಆಗಿದೆಯೋ, ಭಗವಂತನನ್ನು ದೊಡ್ಡವನಂತ ಉಪಾಸನೆ ಮಾಡ್ಲಿಕ್ಕಂತೂ ಸಾಧ್ಯ ಇದ್ದೇ ಇದೆ. ಅದನ್ನು ನಿಲ್ಲಿಸುವಂತಿಲ್ಲ. ಅದಕ್ಕಾಗಿ ಇವನು ಭಯಕೃತ ಭಯನಾಶನ, ಈ ಸಂಗತಿಗಳನ್ನಾದರೂ ನಾವು ಉಪಾಸನೆ ಮಾಡಲಿಕ್ಕೆ ಬಹಳ ಸುಲಭವಾಗಿ ಸಾಧ್ಯ ಇದೆ. ನಿತ್ಯ ನಾವು ಆ ಭಗವಂತನ ಉಪಾಸನೆ ಮಾಡ್ತಾ ಹೋದ್ರೆ ಅವನಲ್ಲಿ ಭಕ್ತಿ ಹೆಚ್ಚಾಗ್ತದೆ ಮತ್ತು ತಾನು ಆತನ ದಾಸ, ಅವನು ಈಶಾ ಅನ್ನೋದು ಗೊತ್ತಾಗ್ತದೆ. ಇನ್ನು ಬೇರೆ ಕಡೆ ವಿರಕ್ತಿ ಸಾಧ್ಯ ಆಗ್ತದೆ.
ಇವು ಮೂರೂ ಸಾಧ್ಯ ಆಗ್ತಾವಂತೆ. ಭಗವಂತನ ಉಪಾಸನೆ ಮಾಡ್ಲಿಕ್ಕೆ ಒಂದು ಕಾಲಿಡಿ ಸಾಕು, ಒಂದು ಕಾಲಿಟ್ಟರೆ ಸಾಕು, ಭಕ್ತಿ ಇವತ್ತು ನೀವು ಮಾಡಿದ ಭಕ್ತಿಗಿಂತ ನಾಳೆ ಭಕ್ತಿ ಹೆಚ್ಚಾಗ್ತದೆ. ಮತ್ತೆ ನಾನು ದಾಸ ಅನ್ನುವ ಜ್ಞಾನ ದೃಢ ಆಗ್ತದೆ, ಮತ್ತೆ ಬೇರೆ ಕಡೆ ವಿರಕ್ತಿ ಬರ್ತದೆ. ಇದು ಅದರ ಫಲ, ಉಪಾಸನೆಯ ಫಲ ಇದು. ಇದನ್ನ ಮಾಡಲೇಬೇಕು. ಅದು ಹೇಗೆ ಅಂದರೆ, ಎಷ್ಟು ಸರಳವಾದ ಉದಾಹರಣೆ ಕೊಡ್ತಾನೆ. ಊಟ ಮಾಡ್ತೀರಲ್ಲ, ಊಟ ಮಾಡಿದಾಗ ಫಲ ಸಿಗ್ತದೋ ಇಲ್ಲ? ಪ್ರಾಯ ಇನ್ನೇನನ್ನೂ ಮಾಡದೇ ಇರ್ಬೋದು, ಮನುಷ್ಯ ಮಾಡ್ಬೋದು. ಊಟವನ್ನು ಮಾತ್ರ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಯಾವತ್ತಾದ್ರೂ ಕಾಲಕ್ಕೆ, ಇವತ್ತು ನಮ್ಮಲ್ಲಿ ಏನೋ ಮಹಾ ಕಾರ್ಯಕ್ರಮ ಇದೆ, ನಮ್ಗೆ ಪುರುಸೊತ್ತಿಲ್ಲ, ಶ್ರವಣ ಮನನ ಪ್ರವಚನ ಎಲ್ಲದಕ್ಕೂ ಧಕ್ಕೆ ಬಂತು. ಇನ್ನೇನಾದರೂ ಇನ್ನೂ ಹೆಚ್ಚು ಸಮಸ್ಯೆ ಇದ್ರೆ ನಮ್ಮ ದೈನಂದಿನ ಆನ್ಹಿಕಕ್ಕೂ ಒಂದು ಸ್ವಲ್ಪ ಕಡಿತ ಮಾಡ್ತೇವೆ. ಊಟಕ್ಕೆ ಮಾತ್ರ ಯಾರು ಕಡಿತ ಮಾಡಲ್ಲ. ಏಕಾದಶಿ ಒಂದು ಹೊರತುಪಡಿಸಿದ್ರೆ ಎಲ್ಲ ದಿವಸ ಊಟ ಆಗೇ ಆಗ್ತದೆ. ಪ್ರಾಯ ಊಟ ಅನ್ನೋದೇ ನಮ್ಗೆ ಹೆಚ್ಚು ಪರಿಚಿತ ಆದ್ರಿಂದ ಊಟ ನೀವು ಮಾಡೇ ಮಾಡ್ತೀರಲ್ಲ, ಹುಟ್ಟಿದಾರಭ್ಯ ಸಾಯುವವರೆಗೂ ಊಟ ಮಾಡೇ ಮಾಡ್ತೀರಿ. ಪ್ರಮಾಣ ಕಡಿಮೆ ಆಗ್ಬೋದು, ಊಟದ ಪ್ರಮಾಣ ಕಡಿಮೆ ಆಗ್ಬೋದು. ಊಟದ ಏನನ್ನು ತಿನ್ನಬೇಕು ಏನನ್ನು ಬಿಡಬೇಕು ಅನ್ನೋದು ಪ್ರಮಾಣ. ನಾನೊಂದು ಆಹಾರ ತಿಂತೀವಿ, ಮತ್ತೊಬ್ರು ಮತ್ತೊಂದು ಆಹಾರ ತಿಂತಾರೆ. ಅಂತೂ ಸಕಲ ಪ್ರಾಣಿಗಳಿಗೂ ಆಹಾರ, ನಿದ್ರಾ, ಭಯ, ಮೈಥುನ ಇದು ಸಮಾನ. ಅದರಲ್ಲಿ ಆಹಾರ ಅನ್ನೋದು ಇನ್ನೂ ಸಮಾನ. ಬೇರೆ ಸನ್ಯಾಸಿಗಳು ಕೂಡ, ದಾಂಪತ್ಯ ಜೀವನವನ್ನು ಗೃಹಸ್ಥ ಜೀವನವನ್ನು ಬಿಟ್ಟಂಥವರು ಕೂಡ, ಸನ್ಯಾಸಿಗಳು ವಾನಪ್ರಸ್ಥರು ಕೂಡ ಆಹಾರ ಅಂತ ಸ್ವೀಕಾರ ಮಾಡ್ಬೇಕಲ್ಲ. ಆಹಾರ ಸ್ವೀಕಾರ ಮಾಡ್ತಿರಲ್ಲ, ಅದಕ್ಕೇನು ಫಲ ಇದೆ? ಒಂದೊಂದು ತುತ್ತಿಗೂ ಅದು ಎಷ್ಟು ಇದು ಕನ್ವಿನ್ಸಿಂಗ್ ಉದಾಹರಣೆ ಅಂದರೆ, ಒಂದು ತುತ್ತು ಹಿಂಗೆ ಬಾಯಲ್ಲಿ ಇಟ್ಕೊಂಡಾಗ ಕೂಡಲೇ ಅದರ ಫಲ ನಿಮ್ಗೆ ಕಾಣಿಸ್ತದೋ ಇಲ್ಲ? ತುಂಬ ಹಸುದು ಏಕಾದಶಿ ಪೂರ್ತಿ ಉಪವಾಸನೆ ಮಾಡಿ ದ್ವಾದಶಿ ಬೆಳಿಗ್ಗೆ ಉಣ್ಣುವವರು ಅಥವಾ ದಿನವೂ ಉಣ್ಣುವವರಿಗೆ ಪ್ರತಿಯೊಂದು ತುತ್ತು, ಒಂದೊಂದು ತುತ್ತಿಗೂ ಏನು ಗೊತ್ತಾಗ್ತದಂದ್ರೆ, ಮೊದಲನೇದಾಗಿ ತುಷ್ಟಿಹಿ, ಪುಷ್ಟಿಹಿ, ಕ್ಷುಧಾಪಾಯ. ಕ್ಷುಧಾಪಾಯ, ಹಸಿವು ಹೋಗ್ತಾ ಇರೋ ಅನುಭವ ಬರ್ತದೆ. ನಾನು ಊಟ ಮಾಡ್ತಿದ್ದೀನಿ, ಹೌದು, ಹಸಿವು ಹೋಗ್ತಾ ಇದೆಯೋ ಇಲ್ಲೋ ಅಂತ ಯಾರಿಗೂ ಅನಿಸೋದಿಲ್ಲ. ಮತ್ತೆ ಪುಷ್ಟಿ, ಶರೀರದಲ್ಲಿ ಬಲ ಬರ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಒಂದಿಷ್ಟು ಸಮಾಧಾನ, ಹಸಿದ ಹೊಟ್ಟೆಗೆ ಒಂದಿಷ್ಟು ಸಮಾಧಾನ ಕೂಡಲೇ ಅನುಭವಕ್ಕೆ ಬರ್ತದಲ್ಲ. ಒಂದು ಅರ್ಧ ತಾಸಿನಲ್ಲಿ ಊಟ ಎಲ್ಲ ಇನ್ನು ಸಾಕು ಊಟ ಅಂತ ಅನ್ಸುವಷ್ಟು ಅವನು ತೃಪ್ತಿ ಆಗಿಬಿಡ್ತದೆ. ಅದಕ್ಕಿಂತ ಹೆಚ್ಚಿನ ತಿನ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಕೂಡಲೇ ಆಗ್ತದೆ. ಪ್ರಪದ್ಯಮಾನಸೆ ಯಥಾ ಅಶ್ನತಸ್ಯು ತುಷ್ಟಿ ಪುಷ್ಟಿ ಕ್ಷುಧಪಾಯ ಅನುಘಾಸಂ. ಒಂದೊಂದು ತುತ್ತಿಗೂ ಇದಾಗ್ತದೆ. ಅದೆಲ್ಲ ಒಂದು ಲೆವೆಲ್ ಮೀರಿದ ಮೇಲೆ ಮಾತ್ರ ಆಗ್ತದಂತಿಲ್ಲ. ಒಂದು 10 ತುತ್ತು ತಿಂದ ಮೇಲೆ ಮಾತ್ರ ಸಮಾಧಾನ ಅಂತೇನಿಲ್ಲ. ಒಂದೇ ತುತ್ತು ತಿಂದರೂ ಕೂಡ ಈ 3 ಫಲ ನಮಗೆ ಕೂಡಲೇ ಅದ್ರ ಫಲದ ಅನುಭವ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗೆ ಭಗವಂತನನ್ನ ಒಂದೇ ಒಂದು ನಾಮಗಳಿಂದ ಉಚ್ಚಾರ ಮಾಡಿದರು, ಅವನನ್ನು ಸ್ತುತಿಸಿದರು. ಮಹಾಭಾರತ ನಾಮ ಇರ್ಬೋದು, ಭಾಗವತದ್ದಿರಬಹುದು, ವೇದೋಕ್ತವಾದ ನಾಮ ಇರಬಹುದು, ವಿಷ್ಣು ಸಹಸ್ರನಾಮೋಕ್ತವಾದ ನಾಮ ಇರಬಹುದು. ಯಾವ ಮಂತ್ರಗಳಿಂದಲೂ ಒಂದು ಏನು ಶಬ್ದ ಇವತ್ತು ಬಾಯಿಗೆ ಬರ್ತಾ ಇದೆ, ನೀನು ತಂದೆ, ನಾವು ಮಕ್ಕಳು ಅಂತ ಅನ್ನೋ ಭಾವನೆ, ನೀವು ಗುರು, ನಾನು ಶಿಷ್ಯ ಅನ್ನೋ ಭಾವನೆ, ಅದು ಏನೇ ಭಾವನೆ ಬಂದರೂ, ಏನೇ ಶಬ್ದವನ್ನು ನಾವು ಉಚ್ಚಾರ ಮಾಡಿದ್ರು, ಅದರಿಂದ ಕೂಡಲೇ ಅದರ ಫಲ ಸಿಗ್ತದೆ. ಇದು ನಾವು ತಾಳ್ಬೇಕಾದ ಭರವಸೆ. ಕಣ್ಣಿಗೆ ಕಾಣದೇ ಇರ್ಬೋದು ಭಗವಂತ, ಕಣ್ಣಿಗೆ ಕಾಣೋದು ಇನ್ನೂ ದೂರ ಇರ್ಬೋದು. ಗಮನಿಸಿ, ನಾವು ಅನೇಕ ಸರಿ ನೋಡಿ ಆಗಿದೆ ಹಿಂದೆ. ಮೊದಲು ಶಾಸ್ತ್ರದ ಪರೋಕ್ಷ ಜ್ಞಾನ, ದೃಢವಾದ ಪರೋಕ್ಷ ಜ್ಞಾನ ಬರ್ಬೇಕು ಮೊದಲು. ನಮಗೀಗಿರೋದೆಲ್ಲ ಪರೋಕ್ಷ ಜ್ಞಾನವೇ, ಅದು ದೃಢವಾಗಿಲ್ಲ. ಅದೃಢವಾದ ಪರೋಕ್ಷ ಜ್ಞಾನ, ಆಮೇಲೆ ದೃಢವಾದ ಪರೋಕ್ಷ ಜ್ಞಾನ, ಮುಂದೆ ಮಾನಸಾಪರೋಕ್ಷ, ಮನಸ್ಸಿನ ಮೂಲಕವಾಗಿ ಅಪರೋಕ್ಷ ಜ್ಞಾನ. ಅದೂ ಸ್ಥಿರ ಅಲ್ಲ, ಆದ್ದರಿಂದ ಸ್ವರೂಪ ಅಪರೋಕ್ಷ. ಸ್ವರೂಪದಿಂದಲೇ ಭಗವಂತನನ್ನು ಕಾಣುವುದು. ಆಮೇಲೆ ಮುಂದೆ ಲಿಂಗ ದೇಹವನ್ನು ಕಳ್ಕೊಂಡು ಮುಕ್ತಿಗೆ ಹೋಗುವುದು. ಇಷ್ಟು ಹಂತಗಳಿವೆ. ಈ ಒಂದನೇ ಹಂತದಲ್ಲಿ ಇದ್ದಾಗಲೂ ಕೂಡ ಇಷ್ಟು ಫಲ ಇದೆ. ಅದಕ್ಕೆ ಕಣ್ಣಿಗೆ ಕಾಣೋದು ಭಗವಂತ ಇನ್ನೂ ದೂರ ಇರಬಹುದು, ಆದರೂ ಅದಕ್ಕಿಷ್ಟು ಫಲ ಇದೆ, ಅದನ್ನು ನಿಲ್ಲಿಸುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಭಕ್ತಿ ಪರೇ ಸ್ವೇ, ಆ ಭಗವಂತನಿಗೆ ಪರಶಬ್ದವಾಚ್ಯನಾದ ಸರ್ವೋತ್ತಮನಾದ ಭಗವಂತನಲ್ಲಿ ಭಕ್ತಿ ಬರ್ತದೆ. ಭಕ್ತಿ, ಜ್ಞಾನ, ವೈರಾಗ್ಯವೆಲ್ಲ ಹುಟ್ಟುತ್ತವೆ. ಅದರಿಂದ ದುಃಖ ನಿವೃತ್ತಿ ಆಗ್ತದೆ. ಅದರಿಂದ ಈ ಭಕ್ತಿ, ಜ್ಞಾನ, ವೈರಾಗ್ಯವು ಮೂರೂ ಕೂಡ ಒಮ್ಮೆಲೇ ಹುಟ್ಟಿ ಒಮ್ಮೆಲೇ ದುಃಖ ನಿವೃತ್ತಿ ಮಾಡೋದಿಲ್ಲ. ಸ್ವಲ್ಪ ಸ್ವಲ್ಪವಾಗಿ ಅವು ಹುಟ್ಟುತ್ತಾ ಹೋಗ್ತವೆ. ಭಕ್ತಿಯ ಜ್ಞಾನಂ ತಥೋ ಭಕ್ತಿ, ತಥೋ ಭಕ್ತಿ ತತಶ್ಚ ಸ ಅನ್ನೋ ವ್ಯಾಖ್ಯಾನ. ಒಂದಿಷ್ಟು ಜ್ಞಾನ ಇದ್ರೆ, ಬೇಸಿಕಲಿ ಸ್ವಲ್ಪ ಜ್ಞಾನ ಇರಬೇಕು. ಅದಕ್ಕಾಗಿ ಸ್ವರೂಪದಿಂದಲೇ ಜ್ಞಾನ ಸ್ವರೂಪನಾದ ಭಕ್ತನಿಗೆ ಒಂದಿಷ್ಟು ಜ್ಞಾನ ಸಂಪಾದನೆ ಮಾಡಬೇಕು, ಒಂದಿಷ್ಟು ಭಕ್ತಿ ಸಂಪಾದನೆ ಮಾಡಬೇಕು ಅಂತ ಹಂಬಲ ಬರೋದು. ಸ್ವರೂಪದಲ್ಲೇ ಜ್ಞಾನ ಭಕ್ತಿಗಳನ್ನು ಹೊಂದಿಲ್ಲದ ವ್ಯಕ್ತಿಗೆ
ಜ್ಞಾನ ಪಡ್ಕೊಳ್ಬೇಕು, ಭಕ್ತಿ ಮಾಡಬೇಕು ಅನ್ನೋ ಹಂಬಲವೇ ಮೂಡೋದಿಲ್ಲ. ಅದಿದ್ರೆ ಒಂದಿಷ್ಟು ಭಕ್ತಿ ಮಾಡ್ತಾನೆ, ಅದರಿಂದ ಮತ್ತೊಂದಿಷ್ಟು ಜ್ಞಾನ, ಅದರಿಂದ ಮತ್ತೆ ಭಕ್ತಿ, ಹೀಗೆ ಮುಂದುವರಿತದೆ ಅಂತ ಅನುವ್ಯಾಖ್ಯಾನ ಹೇಳ್ತದೆ. ದುಃಖ ಅಂತೂ ಕ್ರಮವಾಗಿ ಹೋಗ್ತಾನೆ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ ದುಃಖ. ಆದ್ರೆ ನಮ್ಮ ಸಮಸ್ಯೆ ಏನಿದೆ, ನಮ್ಮ ದುಃಖ ಬಹಳ ಇದೆ. ಕಡಿಮೆ ಕೊಳೆ ಇದ್ರೆ ಬಟ್ಟೆಗೆ ಕೂಡಲೇ ಹೋಗ್ತದೆ, ಬಟ್ಟೆ ಶುಭ್ರವಾಗಿ ಬಿಡ್ತದೆ. ಬಹಳ ಕೊಳೆ ಇದ್ರೆ ಅದಕ್ಕೊಂದು 2-3 ವಾಶ ಆದ್ರೂ ಬೇಕಾಗ್ತದೆ. ಆದ್ರಿಂದ ಅಷ್ಟು ವಿಳಂಬ ಆದೀತು ಅದಕ್ಕೆ. ಏಕಕಾಲ, ಒಂದೇ ಕಾಲದಲ್ಲಿ ಇವೆಲ್ಲ ಆಗ್ತವೆ. ಅದನ್ನೇ ಹೇಳಿದ್ದಾರೆ, ಮೂರೂ ಕೂಡ ಜೀವ ಸ್ವರೂಪದಲ್ಲಿಯೇ ಸುಪ್ತವಾಗಿಯೇ ಇರ್ತವೆ, ಜ್ಞಾನ ಭಕ್ತಿ ವೈರಾಗ್ಯಗಳು. ಆದ್ರಿಂದ ಅವೆಲ್ಲ ಕ್ರಮವಾಗಿ ಅಭಿವ್ಯಕ್ತ ಆಗ್ತಾ ಹೋಗ್ತವೆ ಅಂತದ್ರ ತಾತ್ಪರ್ಯ. ಉಪಾಸನೆ ಹೆಚ್ಚಿದಂತೆ ಕ್ರಮವಾಗಿ ವ್ಯಕ್ತ ಆಗ್ತವೆ, ಹೊರತು ಹೊಸದಾಗಿ ಏನು ಹುಟ್ಟುವುದಲ್ಲ. ಆದ್ರಿಂದ ಭಗವಂತನಲ್ಲಿ ಆ ಥರದ ಒಂದು ಭಕ್ತಿ, ಇನ್ನಿತರ ಕಡೆ ವಿರಕ್ತಿ. ಶಾಸ್ತ್ರೇ ಶ್ರಿಯಾನೇವ ಸುನಿಶ್ಚಿತೋ ನೃಣಾಂ. ಸಕಲ ಶಾಸ್ತ್ರಗಳನ್ನು ಚೆನ್ನಾಗಿ ಮನನ ಮಾಡಿದ ಮೇಲೆ ನಮಗೆ ತೀರ್ಮಾನ ಆಗುವಂಥದ್ದು ಇದೊಂದೇ ಸಂಗತಿ ಅಂತ. ಈ ಜಗತ್ತಿನ ಬಗ್ಗೆ ಪರೇ ಸಂಗ್ರಹ ಮತ್ತೆ ಈ ಸಗುಣವಾದ ಈ ಜಗತ್ತೇನಿದೆ, ಗುಣದಿಂದ ಕೂಡಿದ 3 ಗುಣಗಳ ಹಿಡಿತದಿಂದ ಕೂಡಿದ ಈ ಜಗತ್ತಿನ ಬಗ್ಗೆ ವೈರಾಗ್ಯ, ಮತ್ತೆ ಗುಣರಹಿತನಾದ ಭಗವಂತನ ಬಗ್ಗೆ ಸಂಘ. ಶಾಸ್ತ್ರೇ ಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷ ಹೇತು. ಏನೆಲ್ಲ ವಿಮರ್ಶೆ ಮಾಡಿದ ಮೇಲೆ ಕೂಡ, ಅನೇಕ ಪಾಠ ಭೇದಗಳು, ಕರ್ಮ ಭೇದಗಳು, ಧರ್ಮ ಸೂಕ್ಷ್ಮ, ಇಷ್ಟನ್ನೆಲ್ಲ ವಿಚಾರ ಮಾಡಿದ ಮೇಲೂ ಕೂಡ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನೇ, ಭಗವಂತನೊಬ್ಬನ್ನು ಬಿಟ್ರೆ ಉಳಿದೆಲ್ಲ ಕಡೆ ಅಸಂಗ. ದೃಢ ರತಿ ಬ್ರಹ್ಮಣಿ ನಿರ್ಗುಣೇಚಯ. ನಿರ್ಗುಣನಾದ ಬ್ರಹ್ಮನ ಬಗ್ಗೆ ದೃಢವಾದ ಆಸಕ್ತಿ, ಇದು ಫಲ. ಮತ್ತೆ ಆತ್ಮ ವ್ಯತಿರಿಕ್ತವಾದ ವಸ್ತುಗಳ ಬಗ್ಗೆ ಅಸಂಗ. ಇದಿಷ್ಟೇ ಒಟ್ಟಾರೆ ಶಾಸ್ತ್ರ ತಾತ್ಪರ್ಯನೂ ಇಷ್ಟೇ ಇರೋದು. ಪ್ರಾಯ ಈ ಮಾತು ಜಗತ್ತಿನ ಎಲ್ಲಾ ಧರ್ಮಗಳಿಗೂ ಅನ್ವಯ ಆಗುವಂಥದ್ದೇ. ಭಗವಂತನ ಬಗ್ಗೆ ನಮಗೆ ಸಂಬಂಧ ಏರ್ಪಡಬೇಕು, ಭಕ್ತಿ ಏರ್ಪಡಬೇಕು. ಭಗವದ್ ಇತರವಾದ ವಸ್ತುಗಳ ಬಗ್ಗೆ ಅನಾಸಕ್ತಿ ಮೂಡಬೇಕು, ಅಸಂಗ ಮೂಡಬೇಕು ಅನ್ನುವುದೇ ಎಲ್ಲಾ ಶಾಸ್ತ್ರಗಳ ತಾತ್ಪರ್ಯ. ಅದಕ್ಕಾಗಿ ಅಸಂಗ ಮೂಡಬೇಕು ಅಂತ ಹೇಳುವುದಕ್ಕಾಗಿಯೇ ಇದೆಲ್ಲ. ಇಲ್ಲಿ ಈ ಹಿಂದೆ ಅನೇಕ ಕಡೆ ಬಂತು, ಈಗ ಮತ್ತೊಂದು ಬಾರಿ ಅದನ್ನು ಹೇಳಬೇಕು ಅಂತ ನನಗೆ ಕಾಣಿಸ್ತು. ಭಯ ಹೋಗ್ತದೆ, ದುಃಖ ಹೋಗ್ತದೆ ಭಗವಂತನ ಪಾದಕಮಲವನ್ನು ಆಶ್ರಯಿಸಿದ್ರೆ ಅಂತೆಲ್ಲ ಬಂತು. ಈ ದೇವತೆಗಳು ಮತ್ತು ಮನುಷ್ಯರಿಗೆ ವ್ಯತ್ಯಾಸ ಏನಿರ್ತದಂದ್ರೆ, ದೇವತೆಗಳು ನಾನಾ ಥರದ ಸುಖ ಭೋಗಗಳ ಮಧ್ಯೆ ಇದ್ದಾಗಲೂ ಕೂಡ ಅವರ ಮನಸ್ಸು ಭಗವಂತನನ್ನ ಭಜಿಸುವುದನ್ನ ಮರೆಯೋದಿಲ್ಲ. ದೇವತೆಗಳ ವ್ಯಕ್ತಿತ್ವನೇ ಬಹಳ ಸಂಕೀರ್ಣ. ನಮ್ಮ ಮನಸ್ಸೇ ಬಹಳ ಸಂಕೀರ್ಣ, ಬಹಳ ಬಲಿಷ್ಠವಾದ ನಮ್ಮ ಮನಸ್ಸು. ಸುಪ್ತ ಮನಸ್ಸೊಂದನ್ನು ಹೇಳಿದ್ರೆ ಬಾಹ್ಯ ಮನಸ್ಸು ಮತ್ತೊಂದನ್ನು ಹೇಳ್ತಿರ್ತದೆ. ಇದು ನಮಗೆ ಅನುಭವಕ್ಕೆ ಬಂದಿರ್ತದೆ. ದೇವತೆಗಳ ಶಕ್ತಿ ಅಂತದ್ದು, ಏಕಕಾಲದಲ್ಲಿ ಅವರು ಆ ಭಗವಂತನ ಪೂಜೆಯನ್ನು ಮತ್ತು ಭೋಗವನ್ನು ಎರಡನ್ನೂ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಇರ್ತದೆ. ನಾವು ಸ್ವಯಂ ಭಗವಂತನ ಪೂಜೆ ಮಾಡಬೇಕು ಅಂತಲೇ ಕೂತಾಗ ಭಗವಂತನ ಮರಿತಿರ್ತೇವೆ. ಹಾಗಿದ್ದಾಗ ಲೌಕಿಕ ಭೋಗಗಳನ್ನು ಅನುಭವಿಸುವಾಗ ಎಲ್ಲಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸೆಲ್ಲವೂ ತೊಡಗಿ ಹೋಗಿರ್ತದೋ, ಮೈಮರ್ತಿರ್ತಾನು ಮನುಷ್ಯ. ಅಂತಹ ಸಂದರ್ಭದಲ್ಲಿ ಭಗವಂತನ ನೆನೆಯುವುದು ಅಷ್ಟು ಸುಲಭ ಅಲ್ಲ. ಆದ್ರೆ ದೇವತೆಗಳಿಗೆ ದೈವೇ ರತ್ಯೈವಚ ಪ್ರೀತಿ, ದೇವತೆಗಳು ಮಾಡುವ ಸ್ತ್ರೀ ಪುರುಷ ಸಂಘವೂ ಕೂಡ, ತಮ್ಮ ಪತ್ನಿ ಸಂಘವೂ ಕೂಡ ಭಗವಂತನ ಪ್ರೀತಿ ಕಾರಣ ಆಗ್ತದೆ. ಅದನ್ನು ಅವರು ಭಗವಂತನ ಪೂಜಾ ಅಂತ ಮಾಡ್ತಾರೆ. ಹಾಗಾದ್ರೆ ಮನಸ್ಸಿನ ಒಂದು ಭಾಗ ಆ ಸುಖವನ್ನು ಅನುಭವಿಸುವುದರಲ್ಲಿ ತೊಡಗಿದ್ರೆ, ಮನಸ್ಸಿನ ಮತ್ತೊಂದು ಭಾಗ ಭಗವಂತನ ಸ್ಮರಣೆ ಮಾಡ್ತಿರ್ತದೆ ಅಂತ ಅದನ್ನ ನೋಡಿದಾಗ ಅನಿಸ್ತದೆ ನನಗೆ. ಆದ್ರೆ ಮನುಷ್ಯರಿಗೆ ಆ ಥರ ಆಗೋದಿಲ್ಲ. ಆದ್ರಿಂದಲೇ ಮನುಷ್ಯರಿಗೆ ವಿಷಯದಲ್ಲಿ ವೈರಾಗ್ಯ ಬರಬೇಕು ಅಂತ ಇದನ್ನೆಲ್ಲ ಬೋಧನೆ ಮಾಡ್ತಾರೆ. ಇವನಿಗೆ ನೀವು ಬೇಕಾದಷ್ಟು ಭೋಗ ಮಾಡೋ, ಭೋಗದ ನಡುವೆ ನನ್ನ ನೆನೆ ಅಂತ ಒಂದು ವೇಳೆ ಹೇಳಿದ್ರೆ, ಇವನು ತನ್ನ ಸುತ್ತಮುತ್ತಿರುವಂತಹ ಜಡ ಚೇತನಗಳ ಬಗ್ಗೆ ಮಗ್ನನಾಗಿ ಬಿಡ್ತಾನೆ. ಅವನಿಗೆ ಅದರಲ್ಲಿ ಅವನು ಮಗ್ನನಾಗುವುದಷ್ಟೇ ಅಲ್ಲ, ಮತ್ತನಾಗಿ ಬಿಡ್ತಾನೆ. ಮತ್ತನಾಗಿ ಬಿಡೋದ್ರಿಂದ ಅವನಿಗೆ ಭಗವಂತನ ಕಡೆ ಮನಸ್ಸು ಹರಿಯೋದಿಲ್ಲ. ಅದರಿಂದಾಗಿ ಇವನಿಗೆ ನಾನಾ ಥರದ ದುಃಖಗಳನ್ನೆಲ್ಲ ಅನುಭವಿಸಿ, ಸುಖಗಳನ್ನೂ ಅನುಭವಿಸಿ ವೈರಾಗ್ಯ ಬರಬೇಕಾದ ಅಗತ್ಯ ಇರ್ತದೆ. ಇವನಿಗೆ ಇಷ್ಟೆಲ್ಲ ದುಃಖಗಳನ್ನ ಚತುರ್ಮುಖ ಬ್ರಹ್ಮ ಅನುಭವಿಸೋದಿಲ್ಲ, ಗರುಡ ಶೇಷ ರುದ್ರಾದಿಗಳು ಅನುಭವಿಸೋದಿಲ್ಲ. ಬಹಳ ದೊಡ್ಡ ದೊಡ್ಡ ದೇವತೆಗಳದು. ತೀರಾ ಕೆಳಗೆ ಬರುವಂತಹ ದೇವತೆಗಳು ಕೂಡ ಇಷ್ಟು ಮನುಷ್ಯರು ಅನುಭವಿಸುವಂತ ದುಃಖಗಳನ್ನು ಅನುಭವಿಸೋದಿಲ್ಲ. ಅವತಾರಕ್ಕೆ ಬಂದಾಗ ಪ್ರಾರಬ್ಧ ಕರ್ಮದಿಂದ ಏನೇನೋ ಕೆಲವು ಅನುಭವಿಸಬಹುದು. ಮೂಲ ರೂಪದಲ್ಲಿಯೂ ಚತುರ್ಮುಖ ಬ್ರಹ್ಮನಿಗೂ ಅಜ್ಞಾನ ದುಃಖ ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ
ನಮಗೆ ಯಾವ ದುಃಖವನ್ನು ಅನುಭವಿಸಿಯೇ ವೈರಾಗ್ಯ ಬರಬೇಕಾಗಿದೆಯೋ ಅಷ್ಟೆಲ್ಲ ದುಃಖಗಳನ್ನು ಅನುಭವಿಸಿ ವೈರಾಗ್ಯವನ್ನು ತಾಳಬೇಕಾದ ಅಗತ್ಯ ಅವ್ರಿಗೆ ಇರೋದಿಲ್ಲ. ವೈರಾಗ್ಯ ಅಂತನ್ನುವುದು ನಮ್ಮ ಹೃದಯದಲ್ಲಿ ಹೇಗೆ ರೂಢ ಮೂಲ ಆಗಿದೆಯೋ ಅದಕ್ಕಿಂತ ಹೆಚ್ಚು ಅವರಿಗೆ ರೂಢ ಮೂಲ ಆಗಿರ್ತದೆ. ಅದರಿಂದ ಭೋಗ ಮಾಡಿದರೂ ಸುಖಪಟ್ಟರು ಅದರಲ್ಲಿ ಭಗವಂತನನ್ನು ಕಾಣುವ ಶಕ್ತಿ ಅವರಿಗಿರ್ತದೆ. ನಮಗೆ ಯಾಕೆ ಈ ಸಂಸಾರದಲ್ಲಿ ಇಷ್ಟೆಲ್ಲ ದುಃಖಗಳನ್ನು ಕೊಟ್ಟಿದ್ದಾನೆ ಭಗವಂತ ಅಂದ್ರೆ, ಅಸಂಗ ಆತ್ಮವು ವ್ಯತಿರಿಕ್ತ ವಸ್ತುನಿ. ಆತ್ಮ ಅಂದ್ರೆ ಪರಮಾತ್ಮ. ಅವನನ್ನು ಬಿಟ್ಟು ಉಳಿದ ಯಾವ ಚೇತನ ಜಡ ಇದೆ ಆ ಎಲ್ಲಾ ಚೇತನಗಳ ಬಗ್ಗೆಯೂ ಕೂಡ ನೀವಿಟ್ಟಿರುವ ಒಂದು ಅನುಬಂಧ ಏನಿದೆ ಅದ್ರ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡಿ. ಎಷ್ಟು ಅಲ್ಲಿ ಇಡಬೇಕು, ಎಷ್ಟು ಇಡಬಾರದು, ಇಟ್ಟಿದ್ದರಿಂದ ಏನ್ ಲಾಭ ಆಗ್ತದೆ ಅಂತ ಪ್ರತ್ಯಕ್ಷದಿಂದ ನಾವು ಭಗವಂತ ತೋರಿಸ್ತಿದ್ದಾನೆ. ಅದಿಲ್ಲದೆ ಹೋದ್ರೆ ನಮಗೆ ಈ ಕಡೆ ಹೊರಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅನೇಕ ಜನರ ಮುಖದಿಂದ ನಾನು ಕೇಳಿದ್ದೇನೆ, ಹೌದು ಇಂಥ ಏಟುಗಳು ಮೇಲಿದ ಮೇಲೆ ಬೀಳ್ತಾ ಇರ್ಬೇಕು ನಮಗೆ, ಇಲ್ಲದೆ ಹೋದ್ರೆ ಮನಸ್ಸು ಭಗವಂತರ ಕಡೆ ಹೊರಳೋದಿಲ್ಲ, ಅಧ್ಯಾತ್ಮದ ಕಡೆ ಹೊರಳೋದಿಲ್ಲ ಅಂತ ಹೇಳಿದ್ದನ್ನ ಕೇಳಿದ್ದೇನೆ ನಾನು. ನಮ್ಗೆ ಇರಬೇಕಾದ ಅನುಕೂಲಗಳು ಎಲ್ಲವೂ ಇದ್ದು ಬಿಟ್ರೆ ಮನುಷ್ಯ ಮತ್ತಾಗಿ ಹೋಗಿಬಿಡ್ತಾನೆ, ಅದರಲ್ಲಿ ಕರಗಿ ಹೋಗಿಬಿಡ್ತಾನೆ, ಅವನು ತನ್ನನ್ನು ತಾನು ಕಳ್ಕೊಂಡ್ಬಿಡ್ತಾನೆ. ಹೌದು ನನಗೆ ಇಲ್ಲಿ ಎಲ್ಲವೂ ಸಿಕ್ಕಿದೆ, ಹೆಂಡತಿ ಗಂಡ ಮಕ್ಕಳು ಮತ್ತೆ ಧನ ಕನಕ ಸ್ಥಾನ ಮಾನ ಸಿಗಬೇಕಾದ್ದೆಲ್ಲ ಸಿಕ್ಕಿದೆ ಅಂತ ಬಿಡ್ತಾನೆ. ಅನೇಕ ಕಡೆ ದೇವರೇ ಇಲ್ಲ ಅಂತಾರೋ ಅಂತಾನೆ, ಇದ್ರೂ ದೇವ್ರು ಇರ್ಬೋದು, ನಾನೇನ್ ಮಾಡ್ಬೇಕಾಗಿದೆ ಅಂತಾನೆ. ದೇವ್ರು ಇದ್ದಾನೆ ಹೌದು, ಆದ್ರೆ ಅಷ್ಟೊಂದು ಧರ್ಮದಲ್ಲಿ ಅಧ್ಯಾತ್ಮದಲ್ಲಿ ಧರ್ಮ ಕರ್ಮಗಳಲ್ಲಿ ಯಾಕೆ ತೊಡಗಬೇಕು ಅಂತಾದ್ರೂ ಅಂತಾನೆ. ತಾನು ಏನ್ ಮಾಡ್ಬೇಕಾಗಿದೆಯೋ ತನ್ನ ಯೋಗ್ಯತಾನುಸಾರವಾಗಿ ಅವನು ಎಷ್ಟು ಜ್ಞಾನವನ್ನು ಗಳಿಸ್ಬೇಕಾಗಿದೆಯೋ, ಎಷ್ಟು ಕರ್ಮವನ್ನು ಮಾಡ್ಬೇಕಾಗಿದೆಯೋ ಅಷ್ಟನ್ನು ಮಾಡದೆ ಹೋಗುವ ಅಪಾಯ ಇದೆ. ಆದ್ರಿಂದ ಅವನು ಅಷ್ಟನ್ನು ಮಾಡ್ಬೇಕಾದ್ರೆ ಆ ಪ್ರಮಾಣದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಆತ ಗಳಿಸ್ಬೇಕಾದ್ರೆ ಅವನಿಗೆ ಅದಕ್ಕೆ ಬೇಕಾದ ಪೂರಕವಾದ ವಾತಾವರಣವನ್ನು ಭಗವಂತ ಒದಗಿಸ್ಕೊಡ್ತಾನೆ. ಅದರಿಂದ ಭಗವಂತ ಅದನ್ನು ಮಾಡಿರೋ ಅನುಕೂಲ ಅಂತಾನೆ ಭಾವಿಸ್ಬೇಕು. ಇಲ್ಲದೆ ಹೋದ್ರೆ ದಾರ್ಢ್ಯ ನಮಗೆ ಬರೋದಿಲ್ಲ ಭಗವಂತನ ಬಗ್ಗೆ. ಅದಕ್ಕಾಗಿ ಅದನ್ನ ತಿಳ್ಕೊಳ್ಬೇಕು. ಇದನ್ನ ಬೇರೆ ಕಡೆ ಬೇಕಾಷ್ಟು ಕಡೆ ನೋಡಿದ್ದೇವೆ. ಈ ಕಷ್ಟವೂ ಕೂಡ ಭಗವಂತನ ಕುರಿತಾಗಿ ನಾವು ಮಾಡುವಂತಹ ಒಂದು ಉಪಾಸನೆ ಅಂತ ತಿಳ್ಕೊಳ್ಬೇಕು. ತದೇತ ತಪಃ ವ್ಯಾಧಿತ ಕ್ಲಿಶ್ಯತೆ. ನಿಮ್ಗೇನಾದ್ರೂ ವ್ಯಾಧಿ ಬಂದ್ರೆ ದೈಹಿಕವಾದ ವ್ಯಾಧಿ ಮಾತ್ರ ಅಲ್ಲ, ಮಾನಸಿಕವಾದ ವ್ಯಾಧಿಯು ಸಂಕಷ್ಟವು ಎಲ್ಲವೂ ಕೂಡ ತದೇತ ತಪಃ ಅಂತ ಬೃಹದಾರಣ್ಯಕ ಹೇಳಿದೆ. ಈ ತಪಸ್ಸಿಗೆ ಏನು ವಿಘ್ನ ಬರದಂತೆ ನಮ್ಮ ತಪಸ್ಸು ನಡೆದಿದೆ. ನಮ್ಮ ಈ ತಪಸ್ಸಿಗೆ ಕಷ್ಟಗಳನ್ನೇ ತಪಸ್ಸು ಅಂತ ಭಾವಿಸಿದ್ರೆ ಆ ತಪಸ್ಸಿಗೆ ಏನೂ ವಿಘ್ನ ಬರದಂತೆ ನಡೆದಿದೆಯಲ್ಲ, ಅದು ಸ್ವಾರಸ್ಯ. ಋಷಿಗಳು ಯಾರೋ ತಪಸ್ಸು ಮಾಡ್ಲಿಕ್ಕೆ ಹೊರಟ್ರೆ ಅವರಿಗೆ ನಾನಾ ಥರದ ವಿಘ್ನ ಬರ್ತಿತ್ತು. ನಮ್ಮ ತಪಸ್ಸಿಗೆ ಏನೂ ವಿಘ್ನನೇ ಬರ್ತಿಲ್ಲ. ಅನೇಕ ಅಖಂಡವಾಗಿ ನಮ್ಮ ತಪಸ್ಸು ನಡೆದಿದೆ. ಭಗವಂತ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆದರೆ ಆ ಅನುಭವ ಕಷ್ಟ ಬಂದಿರುವ ಸಂದರ್ಭದಲ್ಲೂ ಕೂಡ ಇದು ಭಗವಂತ ನಾವು ಮಾಡಿರುವ ಅನುಗ್ರಹ ಅಂತ ತಿಳ್ಕೊಳ್ಬೇಕಷ್ಟೆ. ದಂಡೋಪಿ ಭಗವಚ್ಚೀರ್ಣ ಮಮೈಷೋ ಅನುಗ್ರಹ ಕೃತೋ ಭವೇತ್. ಭಗವಂತ ಈಗ ಏನಾದ್ರು ದಂಡ ಕೊಟ್ಟಿದ್ರೆ ಈಗ ನಮ್ಗೆಲ್ಲ ಬಂದಿರೋ ದುಃಖ ಇಲ್ಲವೋ ಅವನು ದಂಡನೆಯೇ. ಅದಿಲ್ಲದೆ ಹೋದ್ರೆ ಆ ದುಃಖ ಬರೋ ಸಾಧ್ಯ ಇಲ್ಲ. ಅವನು ಮಾಡಿರೋ ಅನುಗ್ರಹ ನಮ್ ಯಾವುದೋ ಪಕ್ವತೆಗಾಗಿ ಅವನು ಇದನ್ನು ಮಾಡಿದ್ದಾನೆ ಅನ್ನುವ ಎಚ್ಚರ ಇರಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕಾಗಿ ಸ್ವೇ ಪರೆ, ಅವನು ನಮ್ಮವನು. ಸ್ವ ಯಾರು? ಭಗವಂತ ಒಬ್ಬನೇ ನಮ್ಮವನು. ಇನ್ನು ಉಳಿದಿದ್ದು ಯಾವುದು ಕೂಡ ನಮ್ಮದಲ್ಲ. ಆದ್ರಿಂದ ಅವನಲ್ಲಿ ಆ ಥರದ ಒಂದು ಭಕ್ತಿ ಬರಬೇಕು. ಅನ್ಯತ್ರ ವಿರಕ್ತಿ. ಉಳಿದ ಎಲ್ಲಾ ಜಡ ಮತ್ತು ಚೇತನಗಳ ಬಗ್ಗೆಯೂ ಕೂಡ ನಮಗೆ ವೈರಾಗ್ಯವೇ ಬರಬೇಕು. ಅನ್ಯತ್ರ ದೇಹಾದವು. ದೇಹದ ಬಗ್ಗೆ, ನಮ್ಮ ಬಗ್ಗೆ ಕೂಡ ಕಳೆದ ದಿವಸ ಅದು ಹೇಳಿದ್ದೇನೆ. ಈ ದೇಹವನ್ನ ನೆಚ್ಕೊಂಡು ಮಾಡೋದೇನಿದೆ, ಇದು 60-70 ವರ್ಷ ಬದುಕುವಂಥದ್ದು. ನಾವು ನಮ್ಮ ಜೊತೆ ಅನಾದಿ ಕಾಲದಿಂದ ಇದ್ದೇವೆ. ನಮ್ಮನ್ನಾದ್ರೂ ನಾವು ನೆಚ್ಚಿಕೊಂಡು ಎಷ್ಟು ಸುಖವಾಗಿರಬಲ್ಲೆವು, ಬರೇ ಆತ್ಮವನ್ನಾದ್ರೂ. ಕಳೆದ ದಿವಸ ಅದನ್ನು ಹೇಳಿದ್ದೇನೆ. ಕಿಂ ಆತ್ಮನಾಥೇನ ಜಹಾತಿ ಯೋಮುದಂ. ನಿನ್ನಿಂದಾದ್ರೂ ನಿನ್ಗೆ ಏನಾಗಬೇಕಾಗಿದೆ? ನಿನ್ನ ದೇಹ ಆ ಕಡೆ ಇರಲಿ, ನೀನಾದ್ರೂ ನಿನಗೆ ನೆಚ್ಚಿಕೊಳ್ಳುವ ಒಂದು ವಸ್ತುವ ನಿನ್ನ ಆತ್ಮವಾದ್ರು. ಸುಖವೇ ಕಾಣದ ಒಂದು ಪದಾರ್ಥ ಅದು ಅಂತಲ್ಲಿ ಅದು ಬಂದಿದೆ. ಹೀಗಿದು ಅದರ ಫಲ ಪ್ರತ್ಯಕ್ಷ ಆದ್ದರಿಂದ ಅದನ್ನು ಮಾಡ್ಲಿಕ್ಕೆ ನಾವು ಹಿಂಜರಿಬೇಕಾಗಿಲ್ಲ, ಕೂಡಲೇ ಅದನ್ನು ಮುಂದುವರಿಸಬೇಕು. ಪ್ರತ್ಯಕ್ಷವಾದ ಫಲ ಇರೋದರಿಂದ. ಇತ್ಯಚ್ಯುತಾಂಗ್ರಿಂ ಭಜತೋನುವೃತ್ಯ ಭಕ್ತಿರ್ ವಿರಕ್ತಿರ್ ಭಗವತ್ ಪ್ರಬೋಧ ಭವಂತಿ ವೈ ಭಾಗವತಸ್ಯ ರಾಜನ್ ತತಃ ಪರಾಂ ಶಾಂತಿ ಮುಪೈತಿ ಸಾಕ್ಷಾತ್. ಅವೇ ಕವಿಗಳೇ ವಿದೇಹರಾಜನಿಗೆ ಹೇಳೋ ಮಾತು. ಈ ಅನುವೃತ್ತಿಯಿಂದ ನಾವೇನು ಭಗವಂತನನ್ನ ಸೇವಿಸ್ತೀವಿ, ಭಕ್ತಿ ಜ್ಞಾನ ಮತ್ತು ವೈರಾಗ್ಯ, ಇದಕ್ಕಾಗಿ ನಿರಂತರ ಉಪಾಸನೆಯನ್ನು ಮಾಡ್ತೀವಲ್ಲ, ಅದನ್ನೇ ಅನುವೃತ್ತಿ ಅಂತ ಅನ್ನೋದು.
ಆ ಅನುವೃತ್ತಿ ಮಾಡ್ತಾ ಮಾಡ್ತಾ ಭಗವಂತನ ಪಾದ ಭಜನೆ ಮಾಡುವವನಿಗೆ ಭಕ್ತಿ ವೈರಾಗ್ಯ ಇವೆಲ್ಲ ಆಗೇ ಆಗ್ತವೆ. ಅದಾದರೆ ಶಾಂತಿ ಮುಪೈತಿ ಸಾಕ್ಷಾತ್, ಕೊನೆಗೊಂದು ಬಾರಿ ಪೂರ್ಣವಾಗಿ ದುಃಖ ಅವನಿಗೆ ನಿವೃತ್ತ ಆಗ್ತದೆ. ಇತ್ತಂ ಭೂತಯ ಪ್ರತ್ಯುಪಾಸನಂ ಭಕ್ತ್ಯಾದಿ ತ್ರಿತಯ ಮುತ್ಪಾದ್ಯ ಉತ್ಪಾದಯಂತ್ಯ ಅನುವೃತ್ಯ ಉಪಾಸನೆಯ ಯಥಾ ಬುಭುಕ್ಷೋ ಅಷ್ಟತಶ್ಚ ಏಕಸ್ಮಿನ್ ಕವಲೇ ಗೃಹೀತೆ ಕ್ಷುತಪಾಯ. ಅದು ಹಿಂದಿನ ಶ್ಲೋಕದಲ್ಲೂ ಬಂದಿದೆ, ಇಲ್ಲೂ ಕೂಡ ಬಂದಿದೆ. ಅದು ಈ 18ನೇ ಶ್ಲೋಕ ನಾವು ಇಲ್ಲೇನು ನೋಡ್ತಿದ್ದೀವಿ. ಏಕಸ್ಮಿನ್ ಕವಲೇ ಗೃಹೀತೆ, ಒಂದೇ ತುತ್ತು ತಿಂದರೂ ಕೂಡ ಹಸಿವು ಹೋಗ್ತದೆ, ಸಮಾಧಾನ ಆಗ್ತದೆ ಮತ್ತು ದೇಹಕ್ಕೆ ಒಂದಿಷ್ಟು ಬಲನೂ ಬರ್ತದೆ. ನಚ ತಾವತ ಅತ್ಯಂತ ಕ್ಷುನ್ನಿವೃತ್ತಿಯಾದಿರ್ಭವತಿ ಇತಿ ಸಹ ಕವಲಾಂತರಂ ಗೃಹಾತಿ ತತ್ರಾಪ್ಯೇವಮೇವೇತಿ ಕ್ಲಿಪ್ತ ಕವಲಂ ಗೃಹಾತ್ಯವ. ಒಂದು ತುತ್ತು ತಿಂದಾಗ ತೃಪ್ತಿ ಆಗ್ತದೆ, ಹೌದು, ಅದು ಅಷ್ಟಕ್ಕೇನು ಮನುಷ್ಯ ನಿಲ್ಲಿಸೋದಿಲ್ಲಲ್ಲ. ತನಗೆಷ್ಟು ಬೇಕೋ ಅಷ್ಟು ತಿಂದೇ ಮುಗಿಸ್ತಾನಲ್ಲ. ತನ್ನ ಯೋಗ್ಯತೆ, ತನ್ನ ವಯಸ್ಸು, ತಾನು ಮಾಡುವ ವೃತ್ತಿ ಅದಕ್ಕನುಸಾರವಾಗಿ ಅವನು ಭೋಜನ ಮಾಡಲೇಬೇಕಲ್ಲ. ಹಾಗೆ ತನ್ನ ಯೋಗ್ಯತಾಕ್ಕನುಗುಣವಾಗಿ ಎಷ್ಟು ಮಾಡಬೇಕಾಗಿದೆಯೋ ಅಷ್ಟು ಉಪಾಸನೆಯನ್ನು ಅವನು ಮಾಡಲೇಬೇಕು. ಅದರಿಂದ ಕೊನೆಗೊಂದು ಬಾರಿ ಪೂರ್ಣವಾಗಿ ದುಃಖ ಪರಿಹಾರ ಆಗೇ ಆಗ್ತದೆ. ದುಃಖ ನಿವೃತ್ತಿಂ ಸ್ವಸಮಾನಾಧಿಕರಣ ದ್ವಾರಾಂತರಂ ಅನಪೇಕ್ಷೈವ ಕರೋತಿ. ಕೊನೆಯ ತುತ್ತು ತಿಂದಾಗ ಹೇಗೆ ಪೂರ್ಣವಾಗಿ ತೃಪ್ತಿಯಾಗಿ ಇನ್ನು ಸಾಕು ಅಂತ ಅನಿಸ್ತದೋ ಅದರಂತೆ ಈ ಒಂದು ಉಪಾಸನೆಗಾಗಿ ಮಾಡುವ ಪ್ರತಿಯೊಂದು ಪ್ರಯತ್ನವೂ ಕೂಡ ಪ್ರಾರಂಭ ಮಾತ್ರ ಮಿಥ್ಯಾವ ವಿಷ್ಣು ಧರ್ಮೇ ಧನಿಷ್ಫಲ, ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ. ಹಿಂದೆ ಅದನ್ನು ಕೂಡ ಅನೇಕ ಕಡೆ ಹೇಳಿದ್ದೆ. ಉಪಾಸನೆಯನ್ನು ಮಾಡಬೇಕು ಅಂತ ಇಚ್ಛೆ ಮಾಡೋದು ಉಪಾಸನೆಯನ್ನು ಪ್ರಾರಂಭ ಮಾಡಿದ್ದೀರಿ ಕೆಲವರು, ಅದರಿಂದಲೂ ಫಲ ಇದೆ. ಉಪಾಸನೆಯನ್ನು ಪ್ರಾರಂಭಿಸಿಯೇ ಇಲ್ಲ ಕೆಲವರು, ಕೇವಲ ಇಚ್ಛೆ ಮಾತ್ರ ಮಾಡಿದ್ದಾರೆ. ಉಪಾಸನೆ ಮಾಡಬೇಕು ಅಂತ ಇಚ್ಛೆ ಮಾತ್ರ ಮಾಡಿದ್ದಾರೆ. ಅಂಥವ್ರಿಗೂ ಕೂಡ ನಿಷ್ಫಲ. ಅದು ಯಾವ ದೃಷ್ಟಿಯಿಂದ ವ್ಯರ್ಥ ಅಲ್ಲ, ಅದರಿಂದ ಅವರಿಗೆ ಫಲ ಇದ್ದೇ ಇದೆ ಅಂತ ಅದರ ತಾತ್ಪರ್ಯ. ವಿಚಕ್ಷಣಾ ಯಚ್ಚರಣೋಪಸಾದನಾತ್ ಸಂಗಂ ವಿದಸ್ಯ ಉಭಯತೋಂತರಾತ್ಮನಃ ವಿದಂತಿ ಬ್ರಹ್ಮಗತಿಂ ಗತಕ್ಲಮಾಃ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ. ನಮ್ಮ ಬಿಂಬ ಯಾರು ಅಂತ ತಿಳಿದು ಅವನನ್ನ ಉಪಾಸಿಸ್ಬೇಕು. ಏನು ಮಾಡಬೇಕು, ನಮ್ಮ ಕರ್ತವ್ಯ ಏನು ಅಕರ್ತವ್ಯ ಏನು ಅಂತ ಅನ್ನೋದನ್ನು ತಿಳಿಬೇಕು. ಮತ್ತೆ ಆ ಭಗವಂತನ ಉಪಾಸನೆಯನ್ನು ಮುಂದುವರಿಸಿ ವಿಷಯಗಳಲ್ಲಿ ವೈರಾಗ್ಯ ತಾಳಬೇಕು. ಸ್ವರ್ಗ ಮೊದಲಾದ ಆಮುಷ್ಮಿಕ ವಿಷಯಗಳಲ್ಲೂ ವೈರಾಗ್ಯ, ಸ್ವರ್ಗವೂ ಬೇಡ ನಮಗೆ, ಐಹಿಕ ವಿಷಯಗಳೂ ಬೇಡ ಅಂತ ವೈರಾಗ್ಯ ತಾಳಬೇಕು. ಆದ್ದರಿಂದ ಆ ಬ್ರಹ್ಮಗತಿ ಅಂದರೆ ಜ್ಞಾನಭಕ್ತಿ ವೈರಾಗ್ಯಗಳು. ಆ ಜ್ಞಾನಭಕ್ತಿ ವೈರಾಗ್ಯಗಳಿಗೆ ಬ್ರಹ್ಮಣೋ ಹರೇಹೇ ಗತಿಂ ಜ್ಞಾನಂ ಮತ್ತು ಜ್ಞಾನದ ಮತ್ತೊಂದು ಮುಖವಾದ ಭಕ್ತಿ ಯಾರು ಪಡಿತಾನೋ ಅವನು ಅಂಥ ಭಗವಂತನ ಅನುಗ್ರಹದಿಂದ ಪಡಿತಾನೆ. ಅಂಥ ಭಗವಂತನಿಗೆ ಪರಮ ಮಂಗಳ ಸ್ವರೂಪ, ಅವನು ಮಹಾಮಹಿಮನಾದಂಥ ಅಂಥ ಹರಿಗೆ ನಮಸ್ಕಾರ ಅಂತ ಶುಕಮುನಿ ಪರೀಕ್ಷಿತನಿಗೆ ಹೇಳಿದ ಮಾತದು. ಸಂಗಂ ವಿಧಸ್ಯ, ಎಲ್ಲ ಕಡೆ ಸಂಘವನ್ನು ಬಿಟ್ಟು, ಉಭಯತಃ ಎರಡೂ ಥರದ ಸಂಘ, ಐಹಿಕ ವಿಷಯಗಳ ಬಗ್ಗೆ ಮಾತ್ರ ಸಂಘ ಅಲ್ಲ, ಸ್ವರ್ಗ ಮೊದಲಾದ ವಿಷಯಗಳಿಂದಲೂ ನಮ್ಗೆ ಏನು ಆಗಬೇಕಾಗಿಲ್ಲ ಅನ್ನುವ ದೃಢವಾದ ನಿರ್ಧಾರ ಬೇಕು. ವಿದಂತಿ ಹಿ ಬ್ರಹ್ಮಗತಿಂ ಗತಕ್ಲಮಾಹ, ಹಾಗೆ ಆ ಭಗವಂತನನ್ನ ನಾವು ಧ್ಯಾನಿಸಿದ್ರೆ ಅದರ ಮೂಲಕ ಶಾಂತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅಂಥ ಪರಮ ಮಂಗಳ ಮಹಿಮನಾದಂಥ ಭಗವಂತನಿಗೆ ನಮಸ್ಕಾರ ಅಂತ ಅಭಿಪ್ರಾಯ. ಅಲ್ಲಿಗೆ 319ನೇ ಶ್ಲೋಕ ಸಮಾಪ್ತವಾಗಿದೆ. ಅದರ ಜೊತೆಗೆ ಇವತ್ತಿನ ಈ ಭಾಗನೂ ಕೂಡ ಸಮಾಪ್ತವಾಗಿದೆ.